ನೋಡಿ CWRC ಹಾಗೂ CWMA ಕೊಟ್ಟಂತಹ ಆದೇಶಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ತೀವ್ರ ವಿರೋಧ. ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡಪರ ಸಂಘಟನೆಗಳು ಸಜ್ಜಾಗಿ ನಿಂತಿವೆ. ಕರ್ನಾಟಕ ಬಂದ್ ದಿನಾಂಕ ಇವತ್ತೇ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಇದೆ. ಬೆಂಗಳೂರಿನಲ್ಲಿ ಇಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಕರೆಯಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಕರ್ನಾಟಕ ಬಂದ್ ದಿನಾಂಕ ಇವತ್ತೇ ಘೋಷಣೆ ಮಾಡಬೇಕು ಬೇಡವೋ ಅಥವಾ ಮುಂದೆ ಏನು ಮಾಡಬೇಕು, ಹೋರಾಟದ ರೂಪುರೇಷೆಗಳು ಹೆಂಗಿರಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈ ಸಭೆಯನ್ನ ಕರೆಯಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ಇವತ್ತು 11 ಗಂಟೆಗೆ ನಿಗದಿ ಆಗಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದು ಹನಿ ನೀರು ಬಿಡಬಾರ್ದು. ತಮಿಳುನಾಡಿಗೆ ನೀರು ಹರಿಸಿದ್ರೆ ರಾಜ್ಯದ ರೈತರು ಸಂಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಬೆಂಗಳೂರು ಸೇರಿ ಹಲವೆಡೆ ಕುಡಿಯುವ ನೀರಿಗೂ ತತ್ವಾರ ಎದುರಾಗತ್ತೆ, ಸಮಸ್ಯೆ ಉಂಟಾಗತ್ತೆ. CWRC CWMA ಆದೇಶಕ್ಕೆ ಕನ್ನಡ ಪರ ಸಂಘಟನೆಗಳು ಕಿಡಿಕಾರಿವೆ. ನೆನ್ನೆ ಗಮನಿಸಿದಂತೆ ಏನೇನೋ ಇಲ್ಲದ ಸಲ್ಲದ ಎಷ್ಟೋ TMC ನೀರಿದೆ. ದಿನಕ್ಕೆ 1 TMC ನೀರು ಕಾವೇರಿ ಒಡ್ಲಿಗೆ ಹರಿದು ಬರ್ತಾ ಇದೆ. ಇಂಥ ಕಥೆಗಳನ್ನೆಲ್ಲ ಹೇಳಿ ಅಲ್ಲಿ ಯಾವುದೋ ರೀತಿ ವಾದ ಮಂಡನೆ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಬಂದರೆ ನಾವು ಜವಾಬ್ದಾರಿರಲ್ಲ. ವಾಸ್ತವ ಪರಿಸ್ಥಿತಿ ಬೇರೆ ಇದೆ. ಒಳಹರಿವು ತೀರಾ ಕಡಿಮೆ ಇದೆ. ಅದರಲ್ಲೂ ಕೂಡ ವ್ಯಾಪಕ ಬರಗಾಲ ರಾಜ್ಯವನ್ನು ಆವರಿಸುವಂತಹ ನಿರೀಕ್ಷತೆಗಳು ಜಾಸ್ತಿ ಇದೆ. ಇಂಥದ್ರಲ್ಲಿ ಏನೋ ಮುಂದೆ ಮಳೆ ಬರಬಹುದು ಅಥವಾ ಯಾರಿಗೋ ಗೊತ್ತಿಲ್ಲದೆ ಸುಮ್ಮನೆ ತಂಪಾಡಕ್ಕೆ ತಾವೇ ಒಳಹರಿವಿದೆ, ತಮಿಳ್ನಾಡಿಗೆ ನೀರು ಹರಿಸೋಣ ಅನ್ನುವಂಥ ಅವರದ್ದೇ ಆದಂಥ ವಾದಕ್ಕೆ ನಾವು ನೀರು ಕೊಡೋಕ್ಕಾಗಲ್ಲ ಅಂಥೇಳಿ ಹೋರಾಟ ಭುಗಿಲೇಳ್ತಾ ಇದೆ. ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಮೈಸೂರಿನಲ್ಲಿ ಹೋರಾಟದ ತೀವ್ರತೆ ದ್ವಿಗುಣ ಆಗಿದೆ. ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಸಾಥ್ ಕೊಡ್ತಾ ಇದೆ. ಕರ್ನಾಟಕ ಬಂದ್ ಮಾಡೋದಕ್ಕೆ ಈಗಾಗಲೇ ವೇದಿಕೆಗಳು ಸಜ್ಜಾಗ್ತಾ ಇದೆ. ಯಾವತ್ತು ಏನು ಹೋರಾಟದ ರೂಪುರೇಷೆಗಳು ಹೆಂಗಿರಬೇಕು ಅನ್ನೋದರ ಕುರಿತಾದಂಥ ಚರ್ಚೆ ನಡೆಯೋಕ್ಕೆ ಇವತ್ತು 11 ಗಂಟೆಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಹಾಗಾಗಿ ಕರ್ನಾಟಕ ಬಂದ್ ಯಾವಾಗ ಆಗಬಹುದು, ಯಾವಾಗ ಮಾಡಬೇಕು ಅನ್ನುವಂಥ ದಿನಾಂಕ ಕೂಡ ಇವತ್ತೇ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ನೀವು ಗಮನಿಸೋದಾದರೆ ಇನ್ನೂ ರಾಜ್ಯ ಸರ್ಕಾರ ನೀರು ಬಿಡ್ತಾ ಇಲ್ಲ. ಬಿಡದೇನೆ ಆದೇಶಕ್ಕೆ ಇಷ್ಟು ದೊಡ್ಡ ಮಟ್ಟದ ಹೋರಾಟದ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ.